ಉತ್ತರ ಕನ್ನಡದ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿತ ದುರ್ಘಟನೆ ಏನಾಯಿತು. ಆ ಘಟನೆಯಾಗಿ 12 ದಿನ ಆಗಿದೆ. ಆದರೂ ಜಗನ್ನಾಥ ಮೃತದೇಹ ಸಿಗ್ತಾ ಇಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮುಂದೆ ಜಗನ್ನಾಥ್ ಕುಟುಂಬದವರು ಕಣ್ಣೀರು ಹಾಕಿದ್ದಾರೆ. ಅರ್ಜುನ್ಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಅರ್ಜುನ್ಗಾಗಿ ಮಾತ್ರ ಇಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಜಗನ್ನಾಥ್ ಮೃತದೇಹ ಹುಡುಕಾಡೋದಕ್ಕೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಸಿಬ್ಬಂದಿ ಕ್ಯಾರೆ ಅಂತ ಇಲ್ಲ, ಎಲ್ಲರೂ ಅರ್ಜುನ್ ಅಂತಾರೆ. ನಮ್ಮ ತಂದೆ ವಿಚಾರ ಯಾರು ಕೂಡ ಎತ್ತುತ್ತಾ ಇಲ್ಲ. ಶಾಸಕರು ನಮ್ಮ ತಂಗಿಗೆ ಕೆಲಸ ಕೊಡಿಸೋದಾಗಿ ಹೇಳಿದ್ದಾರೆ. ನಮ್ಮ ತಂದೆಯನ್ನ ದಯವಿಟ್ಟು ಹುಡುಕಿ ಕೊಡಿ ಅಂತ ಮಕ್ಕಳು ಮನವಿ ಮಾಡ್ಕೋತಾ ಇದ್ದಾರೆ, ರೋಧಿಸ್ತಾ ಇದ್ದಾರೆ. ನಮ್ಮ ತಂದೆಯ ಮೂಳೆ ಸಿಕ್ಕರೆ ಸಾಕು ಅಂತ ಕಣ್ಣೀರು ಹಾಕ್ತಿದ್ದಾರೆ. ಶಿರೂರಿನ ಗುಡ್ಡ ಕುಸಿತ ಘಟನೆ ಆಗಿ 12 ದಿನ ಕಳೆದಿದೆ. ಅದರಲ್ಲಿ ನಾಪತ್ತೆ ಆದಂಥವರು ಜಗನ್ನಾಥ್ ಕೂಡ ಒಬ್ರು. ಅವ್ರು ಎಲ್ಲಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ. ಅವರ ಮೂಳೆ ಸಿಕ್ಕರೂ ಕೂಡ ಸಾಕು ಅಂತ ಕುಟುಂಬ ರೋಧಿಸ್ತಾ ಇದೆ, ಕಣ್ಣೀರು ಹಾಕ್ತಾ ಇದೆ. ಮತ್ತೊಂದು ಕಡೆ ಕೇವಲ ಅರ್ಜುನ್ಗಾಗಿ ಮಾತ್ರ ಕಾರ್ಯಾಚರಣೆ ನಡೀತಾ ಇದೆ. ನಮ್ಮ ತಂದೆ ಜಗನ್ನಾಥ್ ಅವರನ್ನ ಹುಡುಕಿ ಕೊಡುವ ಕೆಲಸ ಯಾರೂ ಮಾಡ್ತಾ ಇಲ್ಲ, ಎಲ್ಲರೂ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಜಗನ್ನಾಥ್ ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ. ಶಾಸಕರು ಇಲ್ಲಿಗೆ ಬಂದು ಕೆಲಸ ಕೊಡಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ. ನಮ್ಮ ತಂದೆಯನ್ನ ದಯವಿಟ್ಟು ಹುಡುಕಿ ಕೊಡಿ ಅಂತ ಕುಟುಂಬಸ್ಥರು ಅಂಗಲಾಚ್ತಾ ಇದ್ದಾರೆ. ಶಿರೂರು ಗುಡ್ಡ ಕುಸಿತದಲ್ಲಿ ಸುಮಾರು 11 ಜನರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಸೊ ಈವರೆಗೆ 8 ಜನರ ಮೃತದೇಹ ದೊರಕಿರುವಂಥದ್ದು. ಇನ್ನೂ ಕೂಡ 3 ಜನರ ಮೃತದೇಹ ದೊರಕಲಿಕ್ಕೆ ಬಾಕಿ ಇದೆ. ಈ ಬಗ್ಗೆ ಸಾಕಷ್ಟು ಶೋಧ ಕಾರ್ಯಾಚರಣೆ ಕೂಡ ಮುಂದುವರಿಯುವಂಥದ್ದು. ಇನ್ನು ಶಿರೂರಿನ ಜಗನ್ನಾಥ್ ಅವರ ಮೃತದೇಹಕ್ಕಾಗಿ ಕುಟುಂಬ ಈಗಲೂ ಕೂಡ ಕಾಯ್ತಾ ಇರುವಂಥದ್ದು. ಇದು ಸಾಕಷ್ಟು ಹುಡುಕಾಟದ ನಂತರ ಕೂಡ ಇನ್ನೂ ಕೂಡ ಮೃತದೇಹ ಪತ್ತೆಯಾಗಿಲ್ಲ. ಸೊ ಈಗ ನಮ್ಮ ಜೊತೆಗ ಜಗನ್ನಾಥ್ ಅವರ ಕುಟುಂಬ ಇದೆ, ಅವ್ರ ಜೊತೆ ನೇರವಾಗಿ ಮಾತಾಡುವ. ಅಮ್ಮ, ಇಷ್ಟು ದಿನಗಳ 12 ದಿನ ಆಯಿತು ಸಾಕಷ್ಟು ಶೋಧ ಕಾರ್ಯಾಚರಣೆ ಮಾಡಿ, ಇನ್ನೂ ಕೂಡ ಜಗನ್ನಾಥ್ ಅವರ ಮೃತದೇಹ ಪತ್ತೆಯಾಗಿಲ್ಲ. ಯಾಕಂದರೆ ಸಾಕಷ್ಟು ಅರ್ಜುನ್ಗಾಗಿ ಏನೋ ಇಂಪಾರ್ಟೆನ್ಸ್ ಕೊಡಲಾಗ್ತಿದೆ, ಆದರೆ ಜಗನ್ನಾಥ್ ಅವರಿಗೆ ಒಂದು ಕಡೆಯಲ್ಲಿ ನಿರ್ಲಕ್ಷ್ಯ ಮಾಡಲಾಗ್ತಿದೆಯಾ? ಹೌದು ಸರ್, ಇನ್ನೂ ಅವ್ರದ್ದು ಏನು ಹೇಳ್ತಾ ಇಲ್ಲ. ಅರ್ಜುನ್ ಅಂತ ಹೇಳ್ತಿದ್ದಾರೆ, ನಮ್ಮ ಮನೆಯವ್ರದ್ದೇನು ಹೇಳ್ತಾ ಇಲ್ಲ. 12 ದಿನ ಆಯಿತು, ಇನ್ನೂ ಅವ್ರದ್ದು ಏನು ಸುಳಿವೇ ಇಲ್ಲ. ನಾವು ಅವ್ರು ಬರ್ತಾರೆ ಸಿಗ್ತಾರೆ ಅಂತ ಕಾಯ್ತಾ ಇದ್ದೀವಿ, ಇನ್ನೂ ಸಿಗಲಿಲ್ಲ. ಈ ನಿಮ್ಮ ಹಸ್ಬೆಂಡ್ ಅವರಿಂದಲೇ ಕುಟುಂಬ ನಡೀತಿತ್ತು? ಹೌದು ಸರ್, ಅವರೇ ಆವತ್ತು ಬೆಳಿಗ್ಗೆ ಚಹಾ ಕುಡ್ಕೊಂಡು ಹೋಗಿದ್ರು 7 ಗಂಟೆ. ಆಮೇಲೆ ಈ ಥರ ಆಯಿತು. ಇನ್ನೂ ಸಿಗೋದು ಅಂತ ಕಾಯ್ತಾ ಇದ್ದೀವಿ. ಯಾಕಾಗಿ ಹೋಗಿದ್ರು ಆ್ಯಕ್ಚುಲಿ? ಕೆಲಸಕ್ಕಾಗಿ ಹೋಗಿದ್ರು. ಕೆಲಸ ಅಡುಗೆ ಮಾಡ್ತಿದ್ರಲ್ಲ ಅವರು, ಅಡುಗೆ ಮಾಡಲಿಕ್ಕೆ ಹೋದದ್ದು. ಅಲ್ಲ, ಇಷ್ಟು ದಿನ ಆಯಿತು, ಅದು ಕೂಡ ನಿಮ್ಮ ಹಸ್ಬೆಂಡ್ದು ಎಲ್ಲೂ ಸುಳಿವೇ ಕಾಣ್ತಿಲ್ಲ. ಇಲ್ಲ, ಅದಕ್ಕೆ ಸರ್ಕಾರಕ್ಕೆ ಒಂದೇ ಮನವಿ, ನಮ್ಮ ಮನೆಯವ್ರ ಬಾಡಿ ಎಲ್ಲೇ ಇದ್ರು ಹುಡುಕ ಕೊಡಿ ಅಂತ ಹೇಳೋದು ಒಂದೇ ನಮ್ಮದು, ಮತ್ತೇನಿಲ್ಲ. ಈಗ ನಿಮ್ಮ ಈಗಾಗಲೇ ಶಾಸಕರು ಕೂಡ ಭೇಟಿ ನೀಡಿ ನಿಮ್ಮೊಂದು ಕೆಲಸದೊಂದು ಆಫರ್ ಕೂಡ ಕೊಟ್ಟಿರುವಂಥದ್ದು. ಅದಲ್ಲದೆ ಈಗ ಸಂಸದರು ಕೂಡ ಬಂದರು, ಮಾಜಿ ಶಾಸಕರು ಕೂಡ ಬಂದರು. ಏನು ಹೇಳಿದ್ರು ಆ್ಯಕ್ಚುಲಿ? ಅವರು ಕಾರ್ಯಾಚರಣೆ ನಡೀತಾ ಇದೆ, ಸಿಗ್ಬೋದು ಬಾಡಿ ಅಂತ ಇದ್ದಾರೆ. ಬಾಡಿ ಸಿಗಲಿಲ್ಲ ಅಂದರೆ ನಿಮಗೆ ಪರಿಹಾರ ಸಿಗೋ ಥರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಆಶ್ವಾಸನೆ ಕೊಡ್ತಾ ಇದ್ದಾರೆ ಅಷ್ಟೇ, ಮತ್ತೇನಾದ್ರು ಶೋಧ ಕಾರ್ಯ ಜಾಸ್ತಿ ಒತ್ತು ಕೊಡ್ತಾ ಅಂತ ಹೇಳೋದಿಲ್ಲ? ಇಲ್ಲ ಸರ್, ಅದೇನು ಹೇಳ್ತಾ ಇಲ್ಲ. ಅವರು ಮಾಡ್ತಾ ಇದ್ದೀವಿ, ಶೋಧ ಮಾಡ್ತಾ ಇದ್ದಾರೆ, ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ ಸರ್, ಅಷ್ಟೇ. ಈಗ ಜಾಬ್ ಯಾವಾಗ ಒದಗಿಸ್ತಾರಂತ? ಅದು ನಮ್ಮ ತಂಗಿಗೆ ಅಲ್ಲಿ ಕುಮಟಾ AC ಆಫೀಸಲ್ಲಿ ಔಟ್ಸೋರ್ಸಿಂಗಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದೇನು ಮತ್ತೆ ಏನು ಫೋನ್ ಮಾಡಲಿಲ್ಲ ಅವರು, ಮತ್ತೆ ವಾಪಸ್ ಹೇಳಿದ್ದಷ್ಟೇ, ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ ಅಂತ. ಸೊ ಈಗ ನೀವು ಜಾಬ್ ಕೊಡ್ತಂತ ಹೇಳಿದರು, ಪರಿಹಾರ ಕೊಡ್ತಂತ ಹೇಳಿದರು, ಅದಕ್ಕೆ ನಿಮ್ಮ ತಂದೆಯನ್ನು ಹುಡುಕಾಡಲಿಕ್ಕೆ ಸಾಕಷ್ಟು ಒಂದು ನಿರ್ಲಕ್ಷ್ಯ ಆಗ್ತಿದೆಯಾ? ಹೇಗೆ? ಹೌದು, ತುಂಬ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. 12 ದಿನ ಆಯಿತು ಸರ್, ಇನ್ನೂ ತನಕ ಏನು ಒಂದು ಸುಳಿವೂ ಇಲ್ಲ ಅವ್ರದ್ದು. ಬೇರೆಯವರೆಲ್ಲ ಸಿಕ್ಕು, ನಮ್ಮ ತಂದೆನೇ ಯಾಕೆ ಸಿಕ್ತಿಲ್ಲ ಅಂತಲೇ ಗೊತ್ತಾಗ್ತಾ ಇಲ್ಲ. ನಮ್ಮ ಮಾವನ ಕುಟುಂಬ ಅವರೆಲ್ಲ ಆ ದಿನವೇ ಸಿಕ್ಕಿದ್ರಂತೆ. ನಮ್ಮ ತಂದೆನೂ ಅಲ್ಲೇ ಕೆಲಸ ಮಾಡ್ತಿದ್ರಲ್ಲ, ಅವರು ಆ ದಿನ ಸಿಕ್ಕಬೇಕಾಗಿತ್ತು. ಎಲ್ಲೋದ್ರಂತಲೇ ಗೊತ್ತಾಗ್ತಾ ಇಲ್ಲ. ಮಣ್ಣು ಅಡುಗೆ ಇದ್ದಾರೆ ಹಾಗೆ ಹೇಳ್ತಾ ಇದ್ದಾರೆ, ನೀರಿನಲ್ಲಿರೋ ಮಣ್ಣು ಒಳಗಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೂ ಅಲ್ಲಿ ಕೆಲಸ ಏನು ನಡೀತಾ ಇದೆ, ನಮಗಲ್ಲೇ ಹೋಗ್ಲಿಕ್ಕೂ ಬಿಡ್ತಿಲ್ಲ. ಏನು ಅಂಗಡಿ ಇರೋ ಜಾಗ ತೋರಿಸಲಿಕ್ಕೆ ಅವರು ಬಿಡ್ತಾನೆ ಇಲ್ಲ ನಮ್ಗೆ ಹೋಗ್ಲಿಕ್ಕೂ ಒಂದ್ಸಲ. ಅಲ್ಲಿ ಇಷ್ಟು ದಿನಗಳ ಕಾಲ ತನ್ನ ತಂದೆಯ ಮೃತದೇಹ ಕೂಡ ಇನ್ನೂ ಪತ್ತೆಯಾಗಿಲ್ಲ. ಇದಕ್ಕಾಗಿ ಸಾಕಷ್ಟು ನಿರ್ಲಕ್ಷ್ಯ ಕೂಡ ಮಾಡಲಾಗ್ತಿದೆ. ಅರ್ಜುನ್ಗಾಗಿ ಶೋಧ ಕಾರ್ಯಾಚರಣೆ ನಡೀತಿದೆ, ಆದರೆ ಜಗನ್ನಾಥ್ ಅವರಿಗೆ ಇನ್ನೂ ಕೂಡ ಸಾಕಷ್ಟು ನಿರ್ಲಕ್ಷ್ಯ ಮಾಡಲಾಗ್ತಿದೆ. ಸೊ ನಮ್ಗೆ ಕೊನೆಯದಾಗಿ ತನ್ನ ತಂದೆಯನ್ನು ಮೂಳೆಯಾದರೂ ಸಿಕ್ಕಿದ್ರೂ ಪರವಾಗಿಲ್ಲ, ನಾವು ಅದರಿಂದಲೇ ನಮ್ಮ ಮುಂದೆ
ಅದನ್ನೇ ಅಂತ್ಯ ಸಂಸ್ಕಾರ ಮಾಡಿಕೊಂಡು ಮುಂದಿನ ಜನ ನಡೆಸ್ತೇವೆ ಅಂತ ಹೇಳ್ಕೊಂಡು ಇಲ್ಲಿನ ಈ ಕುಟುಂಬದ ಅಭಿಪ್ರಾಯ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ್ ಜೊತೆ ಬರ್ತಾರೆ ಚಿಲ್ಲರ್ಕ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.